ಗುಂಡಾರಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯಬೇಕು. ಹೆಸರುಗಳು ಮಾತ್ರ ಅನಂತವಾಗಿವೆ. ತಮ್ಮ ಭಕ್ತಿ ಸಮರ್ಪಣೆ ಅಂತೆ ಮಹಾದೇವ ಸ್ವಾಮಿಯವರು ಕೂಡ ಕಳ್ಕೋಬಾರ್ದು. ಈ ದೇಶ ಪರತಂತ್ರದಲ್ಲಿರುವಾಗ ಮತ್ತು ಅವರ ಸಂಗಡಿಗರು ಶ್ರೀಮತಿ ಪುಷ್ಪಾವತಿ ಅವರು ಯಾರಿಗೂ ಪ್ರಸಾದದ ವ್ಯವಸ್ಥೆ ಮಾಡೋದಿಲ್ಲ. ಯಾರು ಆ ಕಡೆ ಓಡಾಡ್ತಿದ್ದೀರಿ ದಯಮಾಡಿ ತಿಳ್ಕೋಬೇಕು. ಪೂರ್ಣ ಕಾರ್ಯಕ್ರಮ ಮಾತ್ರ ಪ್ರಸಾದವನ್ನು ನೀಡಲಾಗಿದೆ. ದೀಪನ ಮಾಡಿದ ಸಕಾರಣಕ್ಕೆ ಅವರಿಗೆ ನಮ್ಮ ಭಕ್ತಿಪೂರ್ವಕ ಪ್ರಣಾಮ. ಕೆಲಸ ಮಾಡ್ತಾರೆ. ಅದೇ ರೀತಿ ಗುರು ಬಸವಣ್ಣನವರು ಬಂದು ಈ ಒಂದು ಸಮಾಜವನ್ನು, ಇಡೀ ಕನ್ನಡಿಗರನ್ನು ಪುನಃ ಸಂಘಟನೆ ಮಾಡುವಂಥದ್ದು ಕೆಲಸವನ್ನು ಮಾಡಿದ್ರು. ಭಾರತೀಯ ಒಂದು ಪಾರಂಪರೆ, ನಮ್ಮ ಧರ್ಮದ ಮೂಲ ತತ್ವಕ್ಕೆ ಪುನಃ ಸೇರಿಸುವಂಥದ್ದು ಕೆಲಸ, ಪುನಃ ನಮ್ಮನ್ನ ಆ ಮಾರ್ಗಕ್ಕೆ ಕರ್ಕೊಂಡು ಬಂದರು. ಅಂಥ ಒಂದು ಪಾರಂಪರೆಯಲ್ಲಿ ಈ ವೀರಶೈವ ಪಾರಂಪರೆಯನ್ನು ಉದ್ಭವ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದೆನೂ ಕೂಡ ಭಾಳ ದೊಡ್ಡ ಒಂದು ಇತಿಹಾಸ ಇದೆ. ಮತ್ತು ಸತತವಾಗಿ ಇವತ್ತು ಕನ್ನಡಿಗರನ್ನು ಕೊಟ್ಟಿದ್ದೀರ. ಅದಕ್ಕೆ ತಕ್ಕ ನಮಗೆ ದೊಡ್ಡ ಪ್ರೇರಣೆ ಅಂದರೆ ಈ ಒಂದು ಸರ್ಕಾರ ಯಾವ ರೀತಿ ಭಾರತದ ಒಂದು ಪಾರಂಪರೆಗಾಗಿ ಅವರ ಒಂದು ಸ್ಥಳ. ದೇವಸ್ಥಾನಗಳು ಪ್ರಾಚೀನ ಭಾರತದಲ್ಲಿ ಇಡೀ ಊರಿನ ಸಂಸ್ಕೃತಿ. ಸೆಂಟ್ರಲ್ ಸ್ಟ್ರೀಟ್ ಎಲ್ಲರೂ ಹೇಳೋದಿದೆ, ನೀವು ಸೆಂಟ್ರಲ್ ಸ್ಟ್ರೀಟ್ ಹುಡುಕಕ್ಕೆ ಹೋದರೆ ಭಾರತದಲ್ಲಿ ಎಲ್ಲೂ ಸಿಕ್ಕಲ್ಲ. ನೀವು ಭಾರತದಲ್ಲಿ ನಮ್ಮ ಊರು ಅಥವಾ ನಗರದ ಕೇಂದ್ರಿತ ದೇವಸ್ಥಾನ ಏನಿದೆ ಅದನ್ನ ನೀವು ಹೋಗಿ ಹುಡುಕಬೇಕು. ಅದೇ ಮುಖ್ಯ ಅಂತ ಹೇಳಬೇಕು. ಅದು ನಮ್ಮ ಭಾರತೀಯ ಪಾರಂಪರೆ, ನಮ್ಮ ಧರ್ಮ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋದು. ಎಲ್ಲ ಶ್ರೀಗಳು ಬಹಳಷ್ಟು ಇದ್ದರೂ ಕೂಡ ಸಮಯದ ಅಭಾವದಿಂದಾಗಿ ಉಜ್ಜಯಿನಿ ಜಗದ್ಗುರು ನೇರವಾಗಿ ಸಾಕಷ್ಟು ವಿಚಾರಗಳನ್ನು, ದೇವಸ್ಥಾನಗಳು ಅತ್ಯಂತ ಪಾವಿತ್ರತೆಯನ್ನು, ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಒಂದು ಕಾಲದೊಳಗೆ ಈ ದೇವಸ್ಥಾನಗಳೇ ಶಿಕ್ಷಣ ಸಂಸ್ಥೆಗಳಂದರೆ ಶಾಲೆಗಳಾಗಿದ್ದವು. ಈ ದೇವಸ್ಥಾನಗಳ ಕಟ್ಟೆಗಳೇ ಪಂಚಾಯಿತಿ ಕಟ್ಟೆಗಳಾಗಿದ್ದವು. ಯಾವುದೇ ಪೊಲೀಸ್ ವ್ಯವಸ್ಥೆ ಇರದೇ ಇದ್ದಂಥ ಸಂದರ್ಭದೊಳಗೆ, ಯಾವುದೇ ನ್ಯಾಯಾಲಯಗಳಿರದೇ ಇದ್ದಂಥ ಸಂದರ್ಭದೊಳಗೆ 5 ಜನ ಹಿರಿಯರು ಕೂತ್ಕೊಂಡು ದೇವಸ್ಥಾನ ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳ ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯ ಯಾವಾಗ ದೇವಸ್ಥಾನಕ್ಕೆ ಬಾ ಗಂಟೆ ಹೊಡೆದು ದೇವರ ಮುಂದೆ ನಿಂತುಕೊಂಡು ಹೇಳು ಅಂದ ಕಲ್ಲಪ್ಪನ ಹೃದಯದೊಳಗೆ ಅಪರಾಧದ ಭಾವ ಜಾಗೃತ ಆಗ್ತದ. ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದ. ಅವಾಗ ಮಲ್ಲಪ್ಪನಿಗೆ ಕ್ಷಮೆ ಕೇಳಿ ಹೇಳ್ತಾನೆ, 1 ವಾರ ಸಮಯ ಕೊಡಪ್ಪ, ಇಲ್ಲಿ ಸುಳ್ಳು ಹೇಳ್ಬೋದು, ದೇವಸ್ಥಾನಕ್ಕೆ ಬಂದು ಅಲ್ಲಿ ಸುಳ್ಳು ಹೇಳಕ್ ಆಗೋದಿಲ್ಲ, ನಿನ್ನ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ನೋಡಿ, ಕೇವಲ ಒಂದು ದೇವರ ಹೆಸರಿನ ಮೇಲೆ ದೇವಸ್ಥಾನಕ್ಕೆ ಕರೆದ ಕೂಡಲೇ ಯಾವುದೇ ಪಂಚಾಯಿತಿ ಇಲ್ಲದೆ, ಘರ್ಷಣೆ ಇಲ್ಲದೆ, ಜಗಳವಿಲ್ಲದೆ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತದೆ, ಯಾವುದೇ ಗಲಾಟೆಗಳಿಲ್ಲದೆ ಎಲ್ಲ ಬಣ್ಣದ ಕಾರ್ಯಕ್ರಮದ ಗುರುವಾರಗಳಾದಂಥ ಶ್ರೀ ಎನ್ ನಂಜುಂಡೇಶ್ ಮತ್ತು ಅವರ ಎಲ್ಲ ಒಡನಾಡಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಗಣಿವನ್ನು ಹೊಂದಿದೆ. ಮೇಲಾಗಿ ಸಮಯ ಭಾಳ ಆಗಿರುವುದರಿಂದ ಎಲ್ಲರ ನೆತ್ತಿ ತುಂಬಿ ಹಸಿವು ಆಗಿದೆ. ಹಸಿದಂತಹ ಸಂದರ್ಭದಲ್ಲಿ ಏನು ಹೇಳಿದರೂ ಕೂಡ
ಪ್ರಯೋಜನ ಆಗೋದಿಲ್ಲ. ಆ ಕಾರಣದಿಂದಲೇ ಭಾಳ ಜನ ಈ ವೇದಿಕೆಯಿಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಲ್ಲ. ಶಾಂತಿ ಸಮಾಧಾನ ಪ್ರಾಪ್ತ ಆಗ್ತಾ ಇದೆ ಅನ್ನೋದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಇವತ್ತಿನ ಜಂಜಡದ ಪ್ರಪಂಚದಲ್ಲಿ, ಇವತ್ತಿನ ವೈಚಾರಿಕ ಯುಗದಲ್ಲಿ ದೇವರನ್ನು ನಂಬಿದವರು ಯಾರು, ದೇವರನ್ನು ನಂಬಲಾರ್ದಂಥ ನಾಸ್ತಿಕರು ಕೂಡ ಇದ್ದಾರೆ. ಆ ನಾಸ್ತಿಕರು ಕೂಡ ಕೊನೆಗೆ ದೇವರಲ್ಲಿ ಶರಣಾಗತಿಯನ್ನು ಹೊಂದಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯ ದೇವರಲ್ಲಿ, ಧರ್ಮದಲ್ಲಿ ನಮ್ಮ ನಂಬಿಕೆಯನ್ನು ಹೊಸದಾಗಿ ಸಂಯೋಜಿಸಿದಂಥ ಧರ್ಮ ಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ಆಶೀರ್ವಚನವನ್ನು ದಯಪಾಲಿಸಿದಂಥ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶಿವಯೋಗೀಶ್ವರರು ಪೀಠಾಭಿಮಾನಿಗಳಾದಂಥ ಎಲ್ಲ ಮಠಗಳ ಶ್ರೀಗಳವರು, ಮಾಜಿ ಸಚಿವರು, ಶಾಸಕರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರನ್ನು ಮೊದಲು ಮಾಡಿ ವೇದಿಕೆಯ ಮೇಲೆ